ಇವತ್ತಿನ ಈ ವಿಡಿಯೋದಲ್ಲಿ ಕೋಟಕ್ 811 ಮೊಬೈಲ್ ಬ್ಯಾಂಕಿಂಗ್ ಆ್ಯಪಲ್ಲಿ ನಾವು ಯಾವ ರೀತಿಯಾಗಿ ಒಂದು ಫಂಡ್ ಟ್ರಾನ್ಸ್ಫರನ್ನು ಮಾಡಬೇಕಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹೊಸದಾಗಿ ಒಂದು ಬೆನಿಫಿಷರಿಯನ್ನು ಆ್ಯಡ್ ಮಾಡಿ ಅವರಿಗೆ ಹೇಗೆ ಫಂಡ್ ಟ್ರಾನ್ಸ್ಫರ್ ಮಾಡಬೇಕಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಾನು ಹಿಂದಿನ ವಿಡಿಯೋದಲ್ಲಿ ಕೋಟಕ್ 811 ಜೀರೋ ಬ್ಯಾಲೆನ್ಸ್ ಅಕೌಂಟನ್ನು ಹೇಗೆ ಓಪನ್ ಮಾಡೋದು, ಅದೇ ರೀತಿಯಾಗಿ ಮೊಬೈಲ್ ಬ್ಯಾಂಕಿಂಗನ್ನು ಹೇಗೆ ರಿಜಿಸ್ಟರ್ ಮಾಡೋದು ಅಂತ ವಿಡಿಯೋ ಮಾಡಿದ್ದೇನೆ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ಅದನ್ನ ನೋಡ್ಬೋದು. ಮೊದಲೇದಾಗಿ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ನಿಮ್ಮ ಒಂದು 6 ಡಿಜಿಟ್ ಎಮ್ ಪಿನ್ನನ್ನು ಹಾಕಬೇಕು. ಎಮ್ ಪಿನ್ನನ್ನು ಹಾಕಿದ ನಂತರ ಇಲ್ಲಿ ಲಾಗಿನ್ ಆಗುತ್ತೆ. ಲಾಗಿನ್ ಆದ ನಂತರ ಇಲ್ಲಿ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಬ್ಯಾಂಕ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಒಂದು ಕ್ವಿಕ್ ಟ್ರಾನ್ಸ್ಫರನ್ನು ಕೂಡ ಮಾಡ್ಬೋದು. ನೀವು ಅಪ್ ಟು 1 lakh ವಿದೌಟ್ OTP ಅಥೆಂಟಿಕೇಷನ್ ಮುಖಾಂತರ ನೀವು ಅದನ್ನ ಸೆಂಡ್ ಕೂಡ ಮಾಡ್ಬೋದು. ಮೊದಲೇದಾಗಿ ನೀವು ಒಂದು ಬೆನಿಫಿಷರಿಯನ್ನು ಆ್ಯಡ್ ಮಾಡಬೇಕು. ಫಸ್ಟ್ ಟೈಮು ಈ ಆ್ಯಡ್ ಬೆನಿಫಿಷರಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನೀವು ಯಾವ ಬ್ಯಾಂಕ್ ಇದೆಯಲ್ಲ, ನೀವು ಯಾರಿಗೆ ಕಳಿಸ್ತಾ ಇದ್ದೀರಲ್ಲ ಅವರ ಒಂದು ಬ್ಯಾಂಕ್ ಸೆಲೆಕ್ಟ್ ಮಾಡಿ. ನಾನು HDFC ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೆಲೆಕ್ಟ್ ಮಾಡಿದ ನಂತರ ಅವರ ಒಂದು ಬೆನಿಫಿಷರಿ ನೇಮು ಮತ್ತು ನೀವು ಅವರ ಅಕೌಂಟಿನ ಒಂದು ಯಾವ ಬ್ಯಾಂಕ್ ಇದೆ ಅದನ್ನು ಒಂದು ನಿಕ್ ನೇಮ್ ಆಗಿ ಸೇವ್ ಮಾಡ್ಕೋಬೋದು. ಅವರ ಅಕೌಂಟ್ ಟೈಪು ಸೇವಿಂಗ್ಸಾ, ಕರೆಂಟಾ ಮತ್ತು ಓವರ್ ಡ್ರಾಫ್ಟಾ ಎಲ್ಲವನ್ನು ಯಾವುದಿದೆ ಅದನ್ನ ಸೆಲೆಕ್ಟ್ ಮಾಡಿ. ಅಕೌಂಟ್ ನಂಬರು ಮತ್ತು ಸೇಮ್ ಅಕೌಂಟ್ ನಂಬರೇ ಇನ್ನೊಮ್ಮೆ ಹಾಕಿ. IFSC ಕೋಡನ್ನು ಹಾಕಿ. ನೀವು ಬೇಕಾದರೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕ್ಬೋದು. ಅಂದರೆ ಅವರಿಗೆ ಅಮೌಂಟ್ ಕ್ರೆಡಿಟ್ ಆದ ನಂತರ ಇವ್ರ ಕಡೆಯಿಂದನೂ ಕೂಡ ಮೆಸೇಜ್ ಕೂಡ ಹೋಗುತ್ತೆ. ಅದಾದ ನಂತರ ಇಲ್ಲಿ ಬೆನಿಫಿಷರಿ ಡೀಟೇಲ್ಸನ್ನು ಕಂಪ್ಲೀಟಾಗಿ ಫಿಲ್ ಮಾಡಿದ ನಂತರ ಇಲ್ಲಿ ಸೇವ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಸೇವ್ ಬೆನಿಫಿಷರಿ ಅಂದರೆ ಸೇವ್ ಆಗುತ್ತೆ. ನಾನು ಈಗ ನಿಮಗೆ ಟ್ರಾನ್ಸ್ಫರ್ ಮಾಡಿ ತಿಳಿಸ್ಕೊಡ್ತಾ ಇದ್ದೇನೆ, ಅದಕ್ಕೆ ಸೇವ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡೋದು ಬೆನಿಫಿಷರಿ ಈಗ ವೆರಿಫೈ ಕೂಡ ಮಾಡುತ್ತೆ. ಅಂದರೆ ನೀವು ಕೊಟ್ಟ ಡೀಟೇಲ್ಸ್ನಲ್ಲಿ ಒಂದು RBI ರಿಜಿಸ್ಟರ್ಡ್ ಎಲ್ಲ ಬ್ಯಾಂಕ್ಸ್ಗಳು ಒಂದು ಅಥೆಂಟಿಕೇಷನನ್ನು ಮಾಡುತ್ತೆ. ಅಂದರೆ ಒಂದು ಬ್ಯಾಂಕ್ನಲ್ಲಿ ಯಾವ ರೀತಿಯಾಗಿ ಅವರು ರಿಜಿಸ್ಟರ್ಡ್ ನೇಮ್ ಇದೆಯಲ್ಲ ಅದನ್ನು ಇಲ್ಲಿ ಕನ್ಫರ್ಮ್ ಕೂಡ ಮಾಡ್ಕೋಬೋದು. ಇದು ರೀಸೆಂಟಾಗಿ ಒಂದು 2-3 ತಿಂಗಳಿಂದ ಇದೊಂದು ಪ್ರೊಸೆಸನ್ನು ಕೊಡ್ತಾ ಇದ್ದಾರೆ ಎಲ್ಲ ಬ್ಯಾಂಕ್ನಲ್ಲಿ. ಇದೊಂದು ಒಳ್ಳೆಯ ವಿಷಯ ಅಂತ ಹೇಳ್ತೇನೆ. ಈಗ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಅವರ ಬ್ಯಾಂಕ್ನಲ್ಲಿ ಯಾವ ರೀತಿಯಾಗಿ ನೇಮ್ ಇದೆಯಲ್ಲ ಅದು ಇಲ್ಲಿ ಫೆಚ್ ಆಗಿ ವೆರಿಫೈಡ್ ಮಾರ್ಕನ್ನು ಬೀಳುತ್ತೆ. ಅದಾದ ನಂತರ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಬೆನಿಫಿಷರಿಯನ್ನು ಆ್ಯಡ್ ಮಾಡಲಿಕ್ಕೆ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ OTP ಬರುತ್ತೆ. ಆ OTPಯನ್ನು ಹಾಕಿದ ನಂತರ ಇಲ್ಲಿ ನೋಡ್ಬೋದು ಅಮೌಂಟನ್ನು ನಾವು ಎಂಟರ್ ಮಾಡಬೇಕು. ನೀವು ಎಷ್ಟು ಕಳಿಸ್ತೀರೋ ಅಷ್ಟು ಅಮೌಂಟನ್ನು ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಇಲ್ಲಿ ಪೇ ಅಂತ ಇದೆಯಲ್ಲ, ಆ ಪೇ ಮೇಲೆ ಕ್ಲಿಕ್ ಮಾಡಿ. ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ 3 ರೀತಿಯಾದ ಆಪ್ಷನ್ ಇದ್ದಾವೆ. IMPS, NEFT, UPI. IMPS ಅಂದರೆ ಇನ್ಸ್ಟಂಟಾಗಿ ಹೋಗುತ್ತೆ. NEFT ಅಂದರೆ ಒಂದು 1 to 2 ಅವರ್ಸ್ನಲ್ಲಿ ಹೋಗುತ್ತೆ. UPI ಅಂದರೆ ಇಮಿಡಿಯೇಟು. ಮೊದಲೇದಾಗಿ ಇಲ್ಲಿ ನೀವು ಹೊಸ ಬೆನಿಫಿಷರಿಯನ್ನು ಆ್ಯಡ್ ಮಾಡಿದರೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳ ಪ್ರಕಾರ 30 ಮಿನಿಟ್ಸ್ಗಳಿಗಾಗಿ ನೀವು ಯಾವುದೇ ರೀತಿಯಾದಂಥ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ. ಆವಾಗ ನೀವು UPI ಮುಖಾಂತರನೇ ಮಾಡಬೇಕು. 30 ಮಿನಿಟ್ಸ್ ನಂತರ ನೀವು IMPS, NEFTಯನ್ನು ಮಾಡ್ಬೋದು. ಮತ್ತು ಫಸ್ಟ್ 24 ಅವರ್ಸು 30 ಮಿನಿಟ್ಸ್ ಆದಮೇಲೆ ಮತ್ತು 24 ಗಂಟೆಗಳ ಒಳಗಾಗಿ ನೀವು 25,000 ಮಾತ್ರ ನೀವು ಆ ಬೆನಿಫಿಷರಿಗೆ ಕಳಿಸ್ಬೋದು. IMPS, NEFT. UPI ನೀವು ಇನ್ಸ್ಟಂಟಾಗಿ ಈಗಲೇ 1 lakh ಕಳಿಸ್ಬೋದು. ಅದಕ್ಕಾಗಿ IMPS, NEFT ನೀವು 24 ಗಂಟೆಗಳ ನಂತರ ಯಾವುದೇ ರೀತಿಯಾದ ಒಂದು ಲಿಮಿಟೇಷನ್ಸ್ ಇರೋದಿಲ್ಲ ಅಕಾರ್ಡಿಂಗ್ ಟು ಯುವರ್ ಅಕೌಂಟ್. ಈಗ ನಾನು UPI ಸೆಲೆಕ್ಟ್ ಮಾಡ್ತೇನೆ. ನಿಮಗೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಎಮ್ ಪಿನ್ನನ್ನು ಕೇಳುತ್ತೆ. ಆ ಎಮ್ ಪಿನ್ನನ್ನು ಎಂಟರ್ ಮಾಡಿ. ಅದಾದ ನಂತರ ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಇಲ್ಲಿ ಬೆನಿಫಿಷರಿಗೆ ಅಮೌಂಟ್ ಸೆಂಡ್ ಆಗಿರುತ್ತದೆ. ಇದನ್ನು ನೀವು ಅವರಿಗೆ ಶೇರ್ ಕೂಡ ಮಾಡ್ಬೋದು. ಇಲ್ಲಿ ಮೇಲುಗಡೆ ಶೇರ್ ಐಕಾನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ಪು, ಮೆಸೇಜು, ಇನ್ನಿತರದ ಇಮೇಲು ಎಲ್ಲ ಕಡೆ ನೀವು ಇದನ್ನ ಅವರಿಗೆ ಶೇರ್ ಕೂಡ ಮಾಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿಗೆ ಕೆಳಗಡೆ ಹೈಪ್ ಅಂತ ಇರುತ್ತೆ, ಹೈಪ್ ಮಾಡೋದನ್ನು ಮರಿಬೇಡಿ. ಎಲ್ಲ ರೀತಿಯಾದ ಕೋಟಕ್ ರಿಲೇಟೆಡ್ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ಅದನ್ನು ನೋಡ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.